ವಿಯೆಟ್ನಾಂನ ಫೇಮಸ್ ಎಗ್ ಕಾಫಿ ತೊಗೊಂಡಿದ್ದೀನಿ. ತುಂಬ ಗಟ್ಟಿ ಇದೆ, ಹೇಗಿದೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಕ್ರೇಜ್ ಆಗಿದೆ ಮಾತ್ರ. ಇಷ್ಟು ಹತ್ತು ಬಂದಿದ್ದಕ್ಕೆ ಸಾರ್ಥಕ ಆಗೋರು. ಸುಸ್ತಾಗುತ್ತೆ ಬಟ್ ಸೂಪರ್ಬ್ ಇದೆ ಮಾತ್ರ. ಸೊ ಗೈಸ್, ಲಾಸ್ಟ್ ಬೈ ಟು ದ ಹಲಾಂಗ್ ಬೇ. ಹೆಲೋ ಗೈಸ್, ಗುಡ್ ಮಾರ್ನಿಂಗ್. ಸೊ ಡೇ 2ಗೆ ಸ್ವಾಗತ. ಸೊ ಇವತ್ತಿನ ಬಂದ್ಬಿಟ್ಟು 2ನೇ ದಿನ ಆ್ಯಂಡ್ ಟುಡೇ ವಿ ಆರ್ ಗೋಯಿಂಗ್ ಟು ಹಲಾಂಗ್ ಬೇ ಕ್ರೂಸ್. ಸೊ ಹಾಫ್ ಡೇ ಹಲಾಂಗ್ ಬೇ ಕ್ರೂಸ್ ಇರುತ್ತೆ, ಆಮೇಲೆ ನಿನ್ಬಿಲ್ ಸಿಟಿ ಟೂರ್ ಇರುತ್ತೆ. ಸೊ ಈಗ ಹೋಟೆಲ್ನ ಟಾಪ್ ಫ್ಲೋರಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಸೊ ನಂದು ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಮುಗೀತು. ಸೊ ಇವಾಗ ಜ್ಯೂಸ್ ಕುಡ್ತಾ ಇದ್ದೀವಿ. ಸೊ ವ್ಯೂ ಚೆಕ್ಔಟ್ ಮಾಡಿ ನಾನು ಹಿಂದೆ. ಸೊ ಒಳ್ಳೆ ವ್ಯೂ ಇದೆ ಹೋಟ್ಲಿಂದ. ಆಮೇಲೆ ನಮ್ಗೆ ಬಂದ್ಬಿಟ್ಟು 7:55ಗೆ ಇಲ್ಲಿಂದ ಪಿಕಪ್. ಸೊ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ. ಕ್ರೂಸ್ ನಂಗೆ ತುಂಬ ಎಕ್ಸೈಟ್ಮೆಂಟ್ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ಕ್ರೂಸ್ ಹೇಗಿರುತ್ತೆ, ಅಲ್ಲಿ ಏನೇನು ನಡೆಯುತ್ತೆ, ಆ ಕ್ರೂಸ್ ಕಡೆಯಿಂದ ಮತ್ತೆ ನಾವು ಬೇರೆ ಬೇರೆ ಪ್ಲೇಸಸ್ ಎಲ್ಲೆಲ್ಲಿ ಹೋಗ್ತೀವಿ ಅಂತಲೂ ನಾನು ತೋರಿಸ್ಕೊಡ್ತೀನಿ. ಸ್ವಲ್ಪ ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಆಫ್ಟರ್ ಬ್ರೇಕ್ಫಾಸ್ಟ್ ನಾವು ಆ್ಯಕ್ಚುಲಿ ನಮ್ಮ ಟೂರ್ ಬಸ್ ಬಂತು ಪಿಕಪ್ ಮಾಡೋಕ್ಕೆ. ಸೊ ಇಲ್ಲೆಲ್ಲೋ ನಿಂತೈತಪ್ಪ ನಮ್ಮ ಬಸ್ಸು. ಅಲ್ಲಿ ಮೋಸ್ಟ್ಲಿ ಅಲ್ಲಿ ಸ್ಟ್ರೈಟ್ ಇದೆಯಲ್ಲ ಬ್ಲೂ ಬಸ್ಸು, ಅದೇ ನಮ್ಮದು. ಸೊ ಇಲ್ಲಿಂದ ಇವಾಗ ಬಂದ್ಬಿಟ್ಟು ನಾವೆಲ್ಲ ಇಲ್ಲಿರೋ ಅಷ್ಟು ಜನರು ಹಲಾಂಗ್ ಬೇ ಕ್ರೂಸ್ಗೆ ಹೋಗ್ತಾ ಇರೋದು. ಸೊ ಇದು ಬಂದ್ಬಿಟ್ಟು ಹೈವೇಲಿ ಪಿಟ್ ಸ್ಟಾಪ್ ಟೈಪ್ ಇದು. ಸೊ ನಿಮ್ಗೆ ಇಲ್ಲಿ ಪ್ರತಿಯೊಂದು ಸಿಗುತ್ತೆ ನಿಮಗೆ, ರೆಸ್ಟೋರೆಂಟ್ಸು, ಸ್ನ್ಯಾಕ್ಸು, ಈ ಕಡೆ ವಾಶ್ರೂಮ್ಸು. ಸೊ ಇಲ್ಲಿಂದ ನಾವು ಹಲಾಂಗ್ ಬೇ ಕ್ರೂಸ್ ಹೋಗ್ತೀವಿ. ಸೊ ಅಲ್ಲಿ ಹೋದ್ಮೇಲೆ ಏನೇನಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ, ಏನೇನು ಮಾಡ್ತೀವಿ ಅಂತೇಳಿ. ಕೋಲ್ಡ್ ಇದೆ ಗುರು ಇಲ್ಲಿ. ನಿನ್ನೆ ರಾತ್ರಿ ಅಂತೂ 12 ಡಿಗ್ರಿ ಅಷ್ಟು ಇದಿತ್ತು. ಬಟ್ ಇವಾಗ ಸೂಪರ್ ಆಗಿದೆ. ಸೊ ಹಲಾಂಗ್ ಬೇ ಕ್ರೂಸಲ್ಲಿ ಸಿಗ್ತೀನಿ. ಹೆಲೋ ಗೈಸ್, ಆ್ಯಕ್ಚುಲಿ ಹಲಾಂಗ್ ಬೇ ಹೋಗ್ತಾ ಮತ್ತೆ ಇನ್ನೊಂದು ಸ್ಟಾಪ್ ಕೊಡ್ತೀನಿ ಇಲ್ಲಿ, ಪರ್ಲ್ ಫಾರ್ಮ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಹೆಂಗಂದರೆ ನ್ಯಾಚುರಲ್ ಪರ್ಲ್ನ ಎಕ್ಸ್ಟ್ರಾಕ್ಟ್ ಮಾಡೋದು. ಸೊ ಹೇಗೆ ಅದನ್ನು ಫಾರ್ಮಿಂಗ್ ಮಾಡ್ತಾರೆ ಅಂತೇಳಿ ಒಂದು ದೊಡ್ಡ ಎಕ್ಸಿಬಿಷನ್ ಇದೆ ಕೆಳಗಡೆ. ಆಮೇಲೆ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ತುಂಬ ಕಾಸ್ಟ್ಲಿಯೆಸ್ಟ್ ಪರ್ಲ್ ಮತ್ತು ಚೀಪೆಸ್ಟ್ ಕೂಡ ಸಿಗುತ್ತೆ. ಸೊ ಹಲವಾರು ಥರದ್ದು ಪರ್ಲ್ ಸಿಗುತ್ತೆ. ಇಲ್ಲೇ ಕಾಫಿ ಶಾಪ್ ಕೂಡ ಇದೆ. ಸೊ ಬ್ರೇಕ್ ಕೊಟ್ಟಿರ್ತಾರೆ ಪ್ರತಿಯೊಬ್ಬರಿಗೂ. ಸೊ ವಿಯೆಟ್ನಾಂನ ಫೇಮಸ್ ಎಗ್ ಕಾಫಿ ತೊಗೊಂಡಿದ್ದೀನಿ. ತುಂಬ ಗಟ್ಟಿ ಇದೆ, ಹೇಗಿದೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಸೊ ಕುಡ್ಬಿಟ್ಟು ಹೇಳ್ತೀನಿ. ಇವಳು ಹೇಳ್ದೆ ತಗೋಂತ ಎಗ್ ಕಾಫಿ, ಬಟ್ ಇವಳು ಬೇಡ ಅಂದು. ಸೊ ಆ್ಯಕ್ಚುಲಿ ಚೆನ್ನಾಗಿದೆ ಗುರು. ಹಾಂ, ಸೊ ಹಿಂಗಿದೆ ಅಂದರೆ ನಿಮಗೆ ಎಗ್ ಅನಿಸುತ್ತೆ, ಬಟ್ ನೀವೇನೋ ಕ್ಯಾರಮೆಲ್ ಅಥವಾ ಚಾಕ್ಲೇಟ್ ಸಿರಪ್ ಕುಡ್ದಂಗಿದೆ. ತುಂಬ ಸ್ವೀಟ್ ಇದೆ, ಬಟ್ ಸಿಕ್ಕಾಪಟ್ಟೆ ಸ್ವೀಟು. ಇಷ್ಟು ದೊಡ್ಡ ಗ್ಲಾಸಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ದೊಡ್ಡ ಗ್ಲಾಸ್ ಖಾಲಿನೇ ಮಾಡೋಕ್ಕಾಗಲ್ಲ. ಚೆನ್ನಾಗಿದೆ ಅಲ್ವಾ? ನಾವು ಅಂದ್ಕೊಂಡಷ್ಟಂತೂ ಕೆಟ್ಟದಾಗಿಲ್ಲ, ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ಎಸ್, ಇದನ್ನು ಖಾಲಿ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು 60 ಡಾಂಗ್. ಅವಳು ಬಂದ್ಬಿಟ್ಟು ಏನು ತೊಗೊಂಡಿದ್ದಾಳೆ ನೋಡಿ, ಏನಿದು ಮಾಚಾ ಲಾಟೆ ಅಂತೆ. ಸುಮ್ಮನೆ ಗೊತ್ತಿಲ್ಲದಿರೋದೆಲ್ಲ ತೊಗೊಂಡ್ಬಿಡ್ತಾಳೆ. ಕಲಿಗೆ ಹೇಳಿದ್ರಂತಪ್ಪ. ಆಯ್ತು ತಗೋ. ಸೊ ಇದೆಂಗಿದೆ ಗೊತ್ತಿಲ್ಲ. ಏನಿದು? ಹಾಂ, ಕೊತ್ತಂಬರಿ ನೀರು ಥರ ಇದೆ ಇದು. ಕೊತ್ತಂಬರಿನ ಗ್ರೈಂಡ್ ಮಾಡಿ ಇದು ಮಾಡಿಕೊಟ್ಟಂಗಿದೆ. ನಿಜ ಚೆನ್ನಾಗಿಲ್ಲ ಅದು. ಎಗ್ ಕಾಫಿ ಬ್ರೋ ಸೈಕಾಗಿದೆ. ನೀವು ಬಂದಾಗ ಮಸ್ಟ್ ಟ್ರೈ. ಜನ ಏನು ಹೇಳ್ತಾರೆ ಅಂದರೆ ಲೋಕಲಲ್ಲಿ ಟ್ರೈ ಮಾಡಿ ಚೆನ್ನಾಗಿರೋದಂತ, ಬಟ್ ಇಲ್ಲಿ ಇಲ್ಲ, ಚೆನ್ನಾಗಿದೆ, ಸೈಕಾಗಿದೆ. ಸೊ ಎಸ್, ಹಲಾಂಗ್ ಬೇಗ್ ನೆಕ್ಸ್ಟ್ ಸ್ಟಾಪ್. ಮತ್ತು 10 ನಿಮಿಷದಲ್ಲಿ ನಾವು ಹಲಾಂಗ್ ಬೇಲಿ ಇರ್ತೀವಿ.
ಸರ್ ಹೋದ್ಮೇಲೆ ತೋರಿಸ್ತೀನಿ ಹೇಗಿರುತ್ತೆ. ಹಾರ್ಬರ್ಗೆ ಹೋಗ್ಬಿಟ್ಟು ನಾವು ಅಲ್ಲಿಂದ ಕ್ರೂಸ್ ತೊಗೊಂಡು ಹೋಗ್ತೀವಿ. ಅಲ್ಲಿಂದ ಒಂದು 3-4 ಆ್ಯಕ್ಟಿವಿಟೀಸು ಡೆಸ್ಟಿನೇಷನ್ಸ್ ಇದೆ. ಸೊ ಅಲ್ಲಿ ಹೋಗಿ ನೋಡೋಣ ಏನಿದೆ ಅಂತ. ಸೊ ಗೈಸ್ ಆ್ಯಕ್ಚುಲಿ ಇವಾಗ ಅಲಾಂಗ್ ಬೆಲ್ ಬಂದಿದ್ದೀವಿ, ಹಾರ್ಬರಲ್ಲಿ ಇದ್ದೀವಿ. ಸೊ ಇವಾಗ ಕ್ರೂಸ್ಗೆ ಎಂಟ್ರ್ ಆಗ್ತೀವಿ. ಹೇಗಿದೆ ಅಂತ ನೋಡ್ಬೋದು ಎಷ್ಟು ಕ್ರೂಸ್ ಶಿಪ್ಸ್ ಇದೆ ಅಂತೇಳಿ. ಸೊ ಇದರಲ್ಲಿ ಯಾವ್ದಾದ್ರು ಒಂದು ಕ್ರೂಸಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಸೊ ಒಂದು ಕ್ರೂಸಲ್ಲಿ 100 ಜನ ಅಂತ ಹೇಳಿದ್ದಾರೆ. ಯಾಕಂದರೆ ಇಲ್ಲಿ ಸಿಕ್ಕಾಪಡೆ ಜನ. ನನಗೆ ಅದೇ ಡೌಟ್, ಏನು 100 ಜನ ಇದ್ದಾರೆ, ಹೆಂಗೆ ಕರ್ಕೊಂಡು ಹೋಗ್ತಾರೆ ಅಂತ. ಬಟ್ ಎಸ್ ನಮ್ಮ ಟೀಮವ್ರು ಇವಾಗೆಲ್ಲ ಹೋಗ್ತಾ ಇದ್ದೀವಿ. ಸೊ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡೋಣ. ಸೊ ಇಲ್ಲಿ ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ. ಲೈನಾಗಿ ಹೋಗ್ತಾ ಇದ್ದಾರೆ, ಟೆಂಪಲ್ಗಳಲ್ಲಿ ಹೋಗ್ತಾರಲ್ಲ ಕ್ಯೂ ಅಲ್ಲಿ ಆ ಥರ. ಸೊ ಗೈಸ್ ಇದೆ ನಮ್ಮ ಕ್ರೂಸು, ಫಾಂಘಾಯ್ 86 ಅಂತೇಳಿ. ಸೊ ಇದರೊಳಗೆ ಹೋಗ್ತೀವಿ. ಇನ್ನೊಂದು ಗ್ರೂಪು ಆಮೇಲೆ ಬರುತ್ತಂತೆ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ನಮ್ಮ ಕ್ರೂಸ್ ಬಂದ್ಬಿಟ್ಟು ಹೀಗಿದೆ ನೋಡಿ. ಒಳಗಿಂದ ಫುಲ್ಲು ಲಕ್ಸುರಿಯಸ್ಸು, ಸಖತ್ತಾಗಿದೆ. ವೆಜಿಟೇರಿಯನ್ಸ್ಗೆ ಸಪ್ರೇಟ್ ಫುಡ್ ತಂದಿಟ್ಟವ್ರೆ. ಸೊ ಸಲಾಡು, ಮೊಟ್ಟೆಯಿಂದ ಐಟಮ್ ಏನೋ ಇದೆ, ಆ್ಯಂಡ್ ಫ್ರೈಸ್, ಡ್ರಿಂಕ್ ಫ್ರೀನು, ಆಮೇಲೆ ವೆಜ್ ಕರಿ ಆ್ಯಂಡ್ ನೂಡಲ್ಸ್. ಅದೇನೋ ರೋಲ್ ಇಟ್ಟಿದ್ದಾರೆ ಆಗಿದೆ. ಸೊ ಆ್ಯಕ್ಚುಲಿ ಚೆನ್ನಾಗಿದೆ. ಸೀ ಫುಡ್ ಬೇಕಂದರೆ ಸೀ ಫುಡ್ ಕೊಡ್ತಾರೆ. ಸೊ ಎಸ್, ಸೊ ರೈಸ್ ಎಲ್ಲ ಆಗಿದೆ. ಇವಾಗ ಗುರು ಸೇಫ್ಟಿನೇ ಇಲ್ಲ. ಸೊ ಇವಾಗ ಶಿಪ್ಪಿನ ಹಿಂಭಾಗಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ ಹೇಗಿರುತ್ತೆ ಅಂತ ನೋಡೋಣ. ಓಕೆ, ನೈಟ್ ಕ್ರೂಸ್ ಏನಿರುತ್ತಲ್ಲ ಅದು ಸಿಕ್ಕಾಪಡೆ ದೊಡ್ಡದಿರುತ್ತೆ. ಬಟ್ ಏನಂದ್ರೆ ನಿಮಗೆ ಈ ಕ್ರೂಸ್ಗಳಿಂದ ಈ ಬೆಟ್ಟಗಳು ನೋಡೋದೇ ಸಖತ್ತು. ಈ ಬೆಟ್ಟಗಳಲ್ಲಿ ನಿಮಗೆ ಜಾಸ್ತಿ ಬಂದ್ಬಿಟ್ಟು ಕೋಲಂತೆ, ಕೋಲು ಆಮೇಲೆ ಐರನ್ ಓರ್ಸ್ ಜಾಸ್ತಿ ಅಂತೆ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೋರ್ಟ್ಸ್ ಆಗುತ್ತಂತೆ. ಇಲ್ಲಿಂದ ಚೈನಾಗೆ ಜಾಸ್ತಿ ಎಕ್ಸ್ಪೋರ್ಟ್ ಆಗುತ್ತಂತೆ. ಸೊ ದೇ ಹ್ಯಾವ್ ದ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಫಾರ್ ದ ರಿಸೋರ್ಸ್ ಎಕ್ಸ್ಚೇಂಜ್. ಇಲ್ಲಿ ಬರೀ ಈ ಥರದ್ದು ಎಷ್ಟಿದೆ ಅಂದರೆ ಸಾವಿರಾರು ಇದೆ ಅಂತೆ. ಆ್ಯಕ್ಚುಲಿ ಕೌಂಟೇ ಇಲ್ವಂತೆ. ಸೊ ಅಷ್ಟಿದೆಯಂತೆ. ಆಮೇಲೆ ಕಿಲೋಮೀಟರ್ ಗಟ್ಟಲೆನೂ ನಿಮಗೆ ಇದೇ ಕಾಣಿಸುತ್ತೆ. ಸೊ ಆ ಕಡೆ ನೋಡಿದ್ರೆ ಸ್ವಲ್ಪ ಹಾರ್ಬರ್ಸು ಆಮೇಲೆ ಇಂಡಸ್ಟ್ರೀಸ್ ಕಾಣುತ್ತೆ. ಸೊ ಆ ಕಡೆ ಇಂಡಸ್ಟ್ರೀಸ್ ಜಾಸ್ತಿ ಇದೆ ಅಲ್ಲಿ. ಸೊ ಎಲ್ಲ ಇದೆ ನೋಡಿ. ಇಲ್ಲೆಲ್ಲ ಐರನ್ ಓರು ಅದು ಇದು ಏನಾದ್ರು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಇದ್ರಲ್ಲಿ ತೊಗೊಂಡೋಗ್ತಾ ಇರ್ತಾರೆ ನೋಡಿ. ಅಲ್ಲೊಂದಿದೆ, ಆಮೇಲೆ ಇಲ್ಲೊಂದಿದೆ. ಸೊ ಈ ಥರ. ಆಮೇಲೆ ಅಷ್ಟು ದೂರದಲ್ಲಿ ಇನ್ನೊಂದು ಕಾರ್ಗೋ ಶಿಪ್ ಇದೆ. ಸೊ ಕ್ರೇಜಿಯಾಗಿದೆ ಮಾತ್ರ. ಇನ್ನೂ ತೋರಿಸ್ತೀನಿ ಏನೇ ನಡೀತಿ ಅಂತ. ಆ್ಯಕ್ಟಿವಿಟೀಸ್ ತುಂಬ ಇದೆ ಅಂತ ಹೇಳ್ತಿದ್ದಾರೆ. ಸೊ ಲೆಟ್ಸ್ ಸಿ. ಸೊ ಗೈಸ್ ಇಲ್ಲೆಲ್ಲ ನೋಡ್ತಾ ಇದ್ದೀರಾ ನೀವು. ಸೊ ಇದು ಇಷ್ಟು ದೊಡ್ಡದಿರೋದು ಬಂದ್ಬಿಟ್ಟು ನೈಟ್ ಕ್ರೂಸ್ ಇದು. ಸೊ ಇದೆಲ್ಲ ಬಿಡಿ, ಇದು ನಾರ್ಮಲ್ಲು. ಆಮೇಲೆ ಈ ಕಡೆ ನೋಡಿ, ಇಲ್ಲಿ ಪ್ರತಿಯೊಂದು ಬಂದ್ಬಿಟ್ಟು ನೈಟ್ ಕ್ರೂಸಸ್ಸೇ. ಸೊ ಈ ಕಡೆನೂ ತೋರಿಸ್ತೀನಿ ಬೇಕಿದ್ರೆ. ಸೊ ಇಲ್ಲಿ ನೋಡಿ, ಇದೆಲ್ಲ ನೈಟ್ ಕ್ರೂಸು. ಯಾಕಂದರೆ ನಿಮ್ಗೆ ಇದ್ರೊಳಗೆ ರೂಮ್ಸ್ ಎಲ್ಲ ಇರುತ್ತೆ. ಗೈಸ್ ಆ್ಯಕ್ಚುಲಿ ಇವಾಗ ಸ್ಪೀಡ್ ಬೋಟ್ನ ಸೆಲೆಕ್ಟ್ ಮಾಡಿದ್ದೀವಿ. ಸ್ಪೀಡ್ ಬೋಟಲ್ಲಿ ಹೋಗೋಣ ಅಂತೇಳಿ. ಸೊ ಹೇಗಿರುತ್ತೆ ನೋಡೋಣ ಎಕ್ಸ್ಪೀರಿಯನ್ಸು. ನಡಿ ಹುಷಾರು. Của em là tổng 12. 12 sao nhiều đấy? Ông ơi. Ôi 12 sao nhiều? Let's sit here. Let's sit here. Just one person. Just one, right? Okay. Một người thôi. Bên này sau, bên này sau. Okay, just one. Yeah. Lucky guy. Okay. Right now we're on the front. ಸೊ ಐ ಆಮ್ ವೆರಿ ಲಕ್ಕಿ ಅನಿಸುತ್ತೆ. ಎನಿಬಡಿ ಕ್ಯಾನ್ ಸಿಟ್ ಹಿಯರ್ ಇನ್ ದ ಫ್ರಂಟ್ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಭಯ ಆಗುತ್ತೆ ಗುರು. ಯಪ್ಪ, ಮುಂದೆ ಕೂತಿದ್ದೀನಿ ಗುರು. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಪೀರಿಯನ್ಸ್ ಬ್ರೋ. ಒಂದೊಂದು ರೂಪಾಯಿನೂ ಬರ್ತು.
ಸೊ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಅವತಾರ್ ಮೂವಿ ಆಮೇಲೆ ಕಿಂಗ್ ಕಾಂಗ್ ಮೂವಿ ಎಲ್ಲ ಇಲ್ಲಿ ಶೂಟ್ ಮಾಡಿದ್ರಂತೆ. ಸೊ ಅದನ್ನೇ ಗೈಡ್ ಮಾಡ್ತಾ ಇದ್ದಾರೆ. ಸೊ ತುಂಬ ಮೂವೀಸ್ ಇಲ್ಲಿ ಶೂಟ್ ಮಾಡಿದ್ದಾರೆ ಅಂತಲೇ ಹೇಳ್ಕೊಡ್ತಾ ಇದ್ದಾರೆ. ನೋಡಿ ಹೇಗಿದೆ ನೋಡಿ, ಮೌಂಟೇನ್ ಒಳಗೆ ಹೋಲು. ಏನು ಹೇಳ್ತಾವ್ರೆ ಅಂದರೆ ಈ ಕಲ್ಲು ಏನು ನೋಡ್ತಿದ್ರಲ್ಲ ಅದು ಮನುಷ್ಯನ ಫೇಸ್ ಥರ ಇದೆ ನೋಡಿ. ಅಲ್ಲಿ ನೋಡಿ, ಅಲ್ಲಿ ಆ ಕಡೆಯಿಂದ ಮೂಗು, ಬಾಯಿ, ಕಣ್ಣು. ಸೊ ಇಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು 2000 ಬೆಟ್ಟಗಳ ಕೌಂಟ್ ಇದೆಯಂತೆ. ರೆಸ್ಟ್ ಈಸ್ ಅನ್ನೋನ್ ಅಂತ ಹೇಳ್ತಾ ಇದ್ದಾರೆ. ಇವಾಗ ಬಂದಿದ್ದೀವಿ. ಇವಾಗ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು 2 ಆಪ್ಷನ್ ಕೊಟ್ಟಿದ್ದಾರೆ ಫ್ರೀಯಾಗಿ. ಸೊ ಇದು ಬಂದ್ಬಿಟ್ಟು ಪೇಡು, ಬಟ್ ನೆಕ್ಸ್ಟ್ ಬಂದ್ಬಿಟ್ಟು ಕಯಾಕಿಂಗ್ ಆರ್ ಬೋಟ್ ರೈಡು. ಸೊ ಸರ್ಪ್ರೈಸ್ಗೆ ಒಳಗೆ ಕರ್ಕೊಂಡು ಹೋಗ್ತಾರೆ. ಸೊ ಬೋಟ್ ರೈಡ್ ತೊಗೊಳ ಅಂತಿದ್ದೀವಿ. ಕಯಾಕಿಂಗ್ ಸುಮ್ಮನೆ ಟೈಮ್ ಆಗುತ್ತೆ, ಆಮೇಲೆ ನಮ್ಮ ವೈಫ್ಗೂ ಸ್ವಲ್ಪ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಆ್ಯಂಡ್ ನಾವು ವಿಲ್ ಗೋ ಫಾರ್ ಬೋಟ್ ರೈಡ್ ಅಂಡರ್ ದ ಕೇವ್ಸ್, ಅದಕ್ಕೋಸ್ಕರ. ಸೊ ಬನ್ನಿ ಹೋಗೋಣ. ಸೊ ಗೈಸ್ ಆ್ಯಕ್ಚುಲಿ ಇವಾಗ ಬಂದ್ಬಿಟ್ಟು ಸ್ಪೀಡ್ ಬೋಟ್ ಆಯಿತು. ಈಗ ಏನು ಬೋಟ್ ಇದು? ಬ್ಯಾಂಬೂ ಬೋಟ್. ಸೊ ಬ್ಯಾಂಬೂ ಬೋಟ್ ರೈಡು. ಸೊ ಇದ್ರೊಳಗೆ ಹೋಗ್ತೀವಿ ಇವಾಗ. ನೋಡ್ತಾ ಇರಿ, ದೂರದಿಂದ ಎಷ್ಟು ಚಿಕ್ಕದು ಅನ್ಸುತ್ತಿದ್ದು, ಬಟ್ ಹತ್ರ ಬಂದು ನೋಡಿದ್ರೆ ಅಪ್ಪ ಅದ್ರ ಮುಂದೆ ನಾವೇನೂ ಇಲ್ಲ ಅನಿಸುತ್ತೆ. ಕಯಾಕಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರೋದು, ಬಟ್ ಇಲ್ಲಿ ತುಂಬ ಬೋಟ್ಸ್ ಇದೆ. ಹೆಂಗೆ ಮಾಡ್ತೀವಿ ಅಂತ ಗೊತ್ತಿಲ್ಲ. ನೋಡಿ ಅಲ್ಲಿ ಅವರಿಬ್ಬರು ಒದ್ದಾಡ್ತಾರೆ. ಕಯಾಕಿಂಗ್ ಮಾಡೋರ ಕತೆ ಏನಾಗಬೇಕು ಗುರು, ಯಾವನಾರು ಒಂದು ಬೋಟ್ ಹೊಡ್ದ ಅಂದರೆ ಬಿದ್ದೋಗ್ತಾರೆ. ಅಲ್ಲಿ ನೋಡಿ, ಅಲ್ಲಿ ಆ ಕಡೆ ಅಲ್ಲಿ ಇಲ್ಲಿ ಸ್ಟ್ರಗ್ಲಿಂಗ್ ಆ್ಯಕ್ಚುಲಿ. ಪಾಪ ವಾವ್. ಓಕೆ, ಆಚೆ ಬರ್ತಾ ಇದ್ದೀವಿ ಇವಾಗ. ಸೊ ಸಕ್ಕತ್ತಾಗಿದೆ ಗುರು. ಯಪ್ಪ ಎಷ್ಟು ಜನ ಪಾಪ ಇವ್ರು ನೋಡು, ಇಲ್ಲಿ ಎಷ್ಟು ಕಷ್ಟ. ಕಯಾಕಿಂಗ್ ಬಾಳಿ ಇಷ್ಟೇ. ಇನ್ನೊಂದು ಓ ಲಾಕ್. ಓಹೋ ನೋಡಿ, ಕಯಾಕಿಂಗ್ ಮಾಡಿದ್ರೆ ಇದೇ ಕಷ್ಟ, ಇದೊಂದೇ ಕಷ್ಟ. ಇದೊಂದೇ ರೀಸನ್ಗೆ ನಾನು ಹೋಗಿಲ್ಲ, ಇಲ್ಲಾಂದರೆ ಸುಮ್ಮನೆ ಟ್ರಬಲಲ್ಲಿ ಬರ್ತೀವಿ. ಓಕೆ, ವಿ ಆರ್ ಔಟ್ ನಾವು. ಸೊ ಆ್ಯಕ್ಚುಲಿ ಇದಾದಮೇಲೆ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಸರ್ಪ್ರೈಸ್ ಕೇವು ನಡಿಬೇಕು. ಬಟ್ ಏನಂದರೆ ಎಲ್ಲರೂ ನಮ್ಮ ಗ್ರೂಪಲ್ಲಿ ಇರೋರು ಎಲ್ಲರೂ ಬರಬೇಕು ಫಸ್ಟು. ಸೊ ಅದಾದಮೇಲೆ ಬೋಟ್ ಮೂವ್ ಮಾಡೋದು ನಮ್ಮ ಕ್ರೂಸು. ಸೊ ಎಸ್, ಲೆಟ್ ಸಿ ಹೌ ಇಟ್ ಗೋಸ್. ಇದಂತೂ ಚೆನ್ನಾಗಿತ್ತು ಆ್ಯಕ್ಚುಲಿ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು ಆ ಕಡೆ. ಸೊ ನೆಕ್ಸ್ಟ್ ವಿ ವಿಲ್ ಮೀಟ್ ಇನ್ ಸರ್ಪ್ರೈಸ್ ಕೇವ್. ಸೊ ಗೈಸ್ ಇದೇ ನೋಡಿ ಸರ್ಪ್ರೈಸ್ ಕೇವು. ಸೊ ಮೋಸ್ಟ್ಲಿ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಸೊ ಅಲ್ಲಿ ಜನ ನಿಂತಿದ್ದಾರೆ ನೋಡಿ ಅಲ್ಲಿ. ಸೊ ಬರೀ ಅಲ್ಲಿವರೆಗೂ ಹೋಗೋಕ್ಕೆ 700 ಸ್ಟೆಪ್ಸ್ ಇದೆ ಅಂತೆ. ಏನು ನೋಡೋಣ ಗೈಸ್. ಇದು ಫಸ್ಟ್ ವ್ಯೂ ಇಲ್ಲಿ. ಸೊ ಇನ್ನು ಅಲ್ಲಿದೆ ಇದು ಫಸ್ಟ್ ವ್ಯೂ. ಹೇಗಿದೆ ನೋಡಿ, ಕ್ರೇಜ್ ಆಗಿದೆ. ಇನ್ನೂ ಮೇಲೆ ಹೋಗ್ತೀವಿ. ಸೊ ಗೈಸ್ ಫೈನಲ್ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಕ್ರೇಜ್ ಆಗಿದೆ ಮಾತ್ರ. ಇಷ್ಟು ಹತ್ತು ಬಂದಿದ್ದಕ್ಕೆ ಸಾರ್ಥಕ ಆಗೋರು. ಸುಸ್ತಾಗುತ್ತೆ, ಬಟ್ ಸೂಪರ್ಬ್ ಇದೆ ಮಾತ್ರ. ಕ್ರೇಜಿ. ಎಷ್ಟು ಮೌಂಟೇನ್ಸ್ ಕಾಣುತ್ತೆ ನಿಮ್ಗೆ ಇಲ್ಲಿಂದ. ಅಲಾಂಗ್ ಬೈನ ಸ್ಟೋರಿ ಹೇಳಬೇಕು ಅಂದರೆ, ಇದು ಬಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಫ್ರೆಂಚ್ ಅವರು ಡಿಸ್ಕವರ್ ಮಾಡಿದ್ರು. ಅವಾಗ ಬಂದ್ಬಿಟ್ಟು ಡಂಕಿಂಗೋ ಏನೋ ಹೆಸರಿದೆ, ಅವಾಗ ಅದನ್ನ ಇಟ್ಟಿದ್ರಂತೆ. ಯಾಕೆ ಆ ಹೆಸರು ಇಟ್ಟರು ಅಂದರೆ, ಹಿಡನ್ ಟ್ರೆಷರ್ ಇದು ಒಂದು ವಿಚ್ ಈಸ್ ಅನ್ಎಕ್ಸ್ಪ್ಲೋರ್ಡ್ ಅಂತೇಳಿ. ಸೊ ವಿಚ್ ಈಸ್ ಅನ್ಎಕ್ಸ್ಪ್ಲೋರ್ಡ್ ಆ್ಯಂಡ್ ಹಿಡನ್ ಟ್ರೆಷರ್ ಅಂತ ಅವರು ಹೇಳ್ತಿದ್ರು. ಸೊ ಅದಕ್ಕೆ ಡಂಕಿಂಗ್ ಅಂತ ಏನೋ ಹೆಸರಿಟ್ಟಿದ್ರು. ಯೂಶಲಿ ಡ್ರ್ಯಾಗನ್ ಅರ್ಥ ಬಂದ್ಬಿಟ್ಟು ಡಿಸ್ಟ್ರಕ್ಷನ್ ಸಿಂಬಲ್, ಅದು ಡಿಸ್ಟ್ರಕ್ಷನ್ ಸೈನು. ಬಟ್ ವಿಯೆಟ್ನಾಮಿಗೆ ಡ್ರ್ಯಾಗನ್ ಬಂದ್ಬಿಟ್ಟು ವಾಟರ್ ಗಿವರ್ ಅಂತೆ. ಸೊ ಇಟ್ ಗಿವ್ಸ್ ಪ್ರಾಸ್ಪೆರಿಟಿ ಆ್ಯಂಡ್ ವಾಟರ್ ಟು ದ ಫಾರ್ಮರ್ಸ್.
ಟು ಕಲ್ಟಿವೇಟ್ ಕ್ರಾಪ್ಸ್ ಅಂತೇಳಿ ಇವರ ಒಂದು ನಂಬಿಕೆ. ಸೊ ಇವ್ರ ಅರ್ಥನೇ ಬೇರೆ ಇದೆ ಡ್ರ್ಯಾಗನ್ ಅಂದರೆ. ಆ್ಯಂಡ್ ಈ ಹಲಾಂಗ್ ಬೇ ಏನಿದೆಯಲ್ಲ, ನೀವು ಡ್ರೋನ್ ಬಿಟ್ಟರೆ ಡ್ರ್ಯಾಗನ್ ಶೇಪಲ್ಲಿ ಕಾಣುತ್ತಂತೆ. ಸೊ ದಟ್ ವಾಸ್ ದ ನ್ಯೂ ಥಿಂಗ್ ವಿಚ್ ವಿ ಗಾಟ್ ಟು ನೋ ಟುಡೇ. ಇಲ್ಲಿನ ಪ್ರಕಾರ ಡ್ರ್ಯಾಗನ್ನು ಅದರ ಮೌತಿಂದ ಫೈರ್ ಬಿಡಲ್ಲ, ನೀರು ಕೊಡುತ್ತೆ ಅಂತೇಳಿ ಇವ್ರು ಹೋಗ್ತಾರೆ. ಆಮೇಲೆ ವಿಯೆಟ್ನಾಮಲ್ಲಿ ಜಾಸ್ತಿ ಡ್ರಾಟು ಅದು ಇದು ಎಲ್ಲ ಕಡಿಮೆ ಅಂತೆ, ತುಂಬ ಕಡಿಮೆ ಅಂತೆ. ಡ್ಯೂರಿಂಗ್ ಸಮ್ಮರ್ ಕೂಡ ಡ್ರಾಟ್ ಆಗೋ ಚಾನ್ಸಸ್ ಇರಲ್ವಂತೆ. ಸೊ ಅದಕ್ಕೆ ಡ್ರ್ಯಾಗನ್ನ ಇಲ್ಲಿ ತುಂಬ ನಂಬ್ತಾರಂತೆ, ವಾಟರ್ ಗಿವರ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ಬಂದ್ಬಿಟ್ಟು ನಾವು 700 ಸ್ಟೆಪ್ಸ್ ಹತ್ತಿ ಇಳಿದಿದ್ದೀವಿ. ಇವಾಗ ನಮ್ಮದು ಬಂದ್ಬಿಟ್ಟು 10 ಪಾಯಿಂಟ್ ಬಂದ್ಬಿಟ್ಟು ಅಲ್ಲಿ. ಇವಾಗ ಎಕ್ಸಿಟ್ ಪಾಯಿಂಟ್ ಇದು. ಸೊ ನೋಡಿ ಎಲ್ಲರೂ ಈ ಕಡೆಯಿಂದ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಮ ಕ್ರೂಸ್ ಆ ಕಡೆ ಆಲ್ರೆಡಿ ಬಂದು ನಿಂತಿರುತ್ತೆ. ಇವಾಗ ಎಲ್ಲರೂ ನಮ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ ಆ್ಯಕ್ಚುಲಿ. ಸೊ ಎಸ್, ದಿಸ್ ಈಸ್ ದ ಸ್ಮಾಲ್ ಸ್ಟೋರಿ ಆಫ್ ಹಲಾಂಗ್ ಬೇ. ಸೊ ಈಗ ಆ್ಯಕ್ಚುಲಿ ತುಂಬ ಉದ್ದ ಇದೆ, ವ್ಲಾಗ್ ತುಂಬ ಉದ್ದ ಆಗುತ್ತೆ. ನಾನು ವ್ಲಾಗ್ ಮಾಡ್ತಾ ಕೂತ್ಕೊಂಡ್ರೆ ಅಲ್ಲಿ ಕ್ರೂಸಲ್ಲಿ ನಮಗೆ ಸುಮ್ಮನೆ ಏನಾರು ಅಂದ್ಕೊಳ್ತಾರಂತ ಹೇಳಿ ಬೇಗ ಶಾರ್ಟಾಗಿ ಹೇಳಿದ್ದೀನಿ. ಆಮೇಲೆ ಹೇಳ್ದಂಗೆ ಡ್ರ್ಯಾಗನ್ ಕಾಣುತ್ತಂತೆ ಡ್ರೋನಲ್ಲಿ. ಸೊ ಇಷ್ಟು ದೊಡ್ಡ ಏರಿಯಾನ ಡ್ರೋನ್ ಕವರ್ ಮಾಡುತ್ತಾ ಅನ್ನೋದೇ ಒಂದು ದೊಡ್ಡ ಡೌಟಿನ ವಿಚಾರ. ನನಗಂತೂ ಅನ್ಸಲ್ಲ ಡ್ರೋನ್ ಕ್ಯಾನ್ ಕವರ್ ದಿಸ್ ಹ್ಯೂಜ್ ಏರಿಯಾ. ಯಾಕಂದರೆ ಲಿಟ್ರಲಿ ಏನೋ ಒಂದು 100 ಕಿಲೋಮೀಟ್ರ್ ಗಟ್ಟಲೆ ಇದೆ ಈ ಥರ ಇದು ಮೌಂಟೇನ್ಸ್ಗಳು. ಸೊ ಹೆಂಗೆ ಡ್ರೋನಲ್ಲಿ ಕವರ್ ಮಾಡೋಕ್ಕಾಗುತ್ತೆ, ಡ್ರ್ಯಾಗನ್ನ ನೋಡೋಕ್ಕಾಗುತ್ತೆ ಅಂತ ಗೊತ್ತಿಲ್ಲ. ಆಮೇಲೆ ಐ ಥಿಂಕ್ ನೋ ಬಡಿ ಹ್ಯಾಸ್ ಡನ್ ಇಟ್. ಸೊ ಎಸ್, ದಿಸ್ ವಾಸ್ ಅಬೌಟ್ ದ ಹಲಾಂಗ್ ಬೇ. ಆ್ಯಂಡ್ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋದಾಗ ನಾನು ನಿಮಗೆ ಸಿಗ್ತೀನಿ. ಕ್ರೇಜಿ. ಹೇ ಗೈಸ್, ಇವಾಗ ಬಂದ್ಬಿಟ್ಟು ಆಲ್ಮೋಸ್ಟ್ ಸನ್ಸೆಟ್ ಟೈಮ್ ಆಗಿದೆ. ಅಂದರೆ ಸನ್ಸೆಟ್ ಟೈಮ್ ಅಂದರೆ ಇನ್ನೂ 4:45. ಬಟ್ 5 PM ವರೆಗೂ ಇವ್ರು ಏನು ಮಾಡ್ತಾರೆ, ಪ್ರತಿಯೊಂದು ಟೂರಿಸ್ಟನ್ನು ಇಲ್ಲಿ ಸ್ಮಾಲ್ ಬೀಚ್ ಟೈಪ್ ಇದೆ. ಸೊ ಇಲ್ಲಿ ಬಂದು ಯಾರು ಬೇಕು ಆಟ ಆಡ್ಬೋದು. ಸೊ ಇಲ್ಲಿ ಬೌಂಡ್ರೀಸ್ ಇರುತ್ತೆ. ಸೊ ಅದ್ರ ಒಳಗೆ ಆಡಬೇಕು, ಯಾಕಂದರೆ ತುಂಬ ಡೆಪ್ತ್ ಇರುತ್ತೆ ಅಂತ ಹೇಳಿದ್ರು. ಆ್ಯಂಡ್ ವಿತಿನ್ 5 ಲೈಕ್ ಇನ್ನೊಂದು 1/4 ಗಂಟೆ ಟೈಮ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಅರ್ಧ 3/4 ಗಂಟೆ ಕೊಟ್ಟಿದ್ದಾರೆ. ಬಟ್ ಆ್ಯಕ್ಚುಲಿ ಬೀಚಲ್ಲಿ ಯಾರು ಆಡಲ್ಲ, ಯಾಕಂದರೆ ಇಲ್ಲಿ ಬಂದ್ಬಿಟ್ಟು ಯಾರು ರೆಡಿಯಾಗಿ ಬರಲ್ಲ ಬೀಚಲ್ಲಿ ಆಡೋಕ್ಕೆ. ಸೊ ನನ್ನ ಪ್ರಕಾರ ಇವತ್ತಿಂದು ಇದೇ ಲಾಸ್ಟು ಇವೆಂಟು. ಸೊ ಇಲ್ಲಿ ನೀವು ತುಂಬ ಆ್ಯಕ್ಟಿವಿಟೀಸು ಇದೆ, ತುಂಬ ವ್ಯೂಸ್ ಇದೆ, ತುಂಬ ಆಮೇಲೆ ಹಲವಾರು ಥರದ ಕ್ರೂಸಸ್ ಇದೆ. ಸೊ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಆ್ಯಂಡ್ ರಿಯಲಿ ನಾನು ಹಿಂದೆ ನೋಡ್ತಾ ಇರ್ಬೋದು ಎಷ್ಟು ಶಿಪ್ಸ್ ಇದೆ ಗುರು ಇಲ್ಲಿ. ಟೈಮ್ ಲ್ಯಾಬ್ಸ್ ಇಟ್ಟರೆ ಮಾತ್ರ ಕ್ರೇಜ್ ಆಗಿರುತ್ತೆ. ಬಟ್ ಟೈಮ್ ಲ್ಯಾಬ್ಸ್ ಏನಂದರೆ ಒಂದು ಅರ್ಧ ಗಂಟೆ 3/4 ಗಂಟೆ ಮೇಲಿಡಬೇಕು, ಯಾಕಂದರೆ ಶಿಪ್ಸ್ ಇಲ್ಲಿಲ್ಲ, ತುಂಬ ಸ್ಲೋ ಮೂವಿಂಗು ಇರುತ್ತೆ. ಸೊ ಆ ಥರ. ಸೊ ಗೈಸ್, ಲಾಸ್ಟ್ ಬೈ ಟು ದ ಹಲಾಂಗ್ ಬೇ. ಅಲ್ಲಿ ನೋಡಿ ಅವ್ರು ಏನೇನು ಮಾಡ್ತಾರೆ ಟೈಮಲ್ಲಿ ಇಟ್ಕೊಂಡು. ಸೊ ಎಸ್, ಆಡೋರು ಆಡ್ತಾ ಇದ್ದಾರೆ, ಫೋಟೋಸ್ ಹಿಡಿತಾವ್ರೆ. ಟೈಮ್ ಆಯಿತು, 5 o'clock ಆಗ್ತಾ ಇದೆ. ಸೊ ಕ್ರೂಸ್ ಹತ್ರ ಹೋಗಬೇಕು. ಇಲ್ಲಾಂದ್ರೆ ಒಂದು 5 ನಿಮಿಷ ಬೇಕಾಗುತ್ತೆ ಇಲ್ಲಿಂದ ನಾವು ಕ್ರೂಸ್ ಹೋಗೋವರೆಗೂ. ಅದಕ್ಕೋಸ್ಕರ ಸೊ ಕ್ರೇಜಾಗಿತ್ತು ಬಿಡಿ ಗುರು ಈ ಪ್ಲೇಸ್ ಅಂತೂ. ಒಂಥರ ಚಿಲ್ಲಾಗಿತ್ತಲ್ಲ, ರಿಲ್ಯಾಕ್ಸಿಂಗ್ ಆಗಿತ್ತಲ್ವ, ತುಂಬ ಇಷ್ಟ ಆಯಿತು ನಮಗೆ, ಪೀಸ್ ಆಗಿತ್ತು. ಸೊ ಎಸ್, ದಿಸ್ ಇಸ್ ಅಬೌಟ್ ದ ಹಲಾಂಗ್ ಬೇ. ಆ್ಯಂಡ್ ಇದಾದಮೇಲೆ ನಾವು ನಮ್ಮ ಕ್ರೂಸಸ್ನ ಹತ್ಕೊಂಡು ವಾಪಸ್ ಹಾರ್ಬರ್ಗೆ ಹೋಗ್ತೀವಿ. ಹಾರ್ಬರಿಂದ ಮತ್ತೆ ಒಂದು 2-3 ಅವರ್ ಜರ್ನಿ ಹನಾಯ್ ಸಿಟಿಗಿದೆ. ಸೊ ಅಲ್ಲಿ ಹೋಗೋಷ್ಟರಲ್ಲಿ ರಾತ್ರಿ 9 ಗಂಟೆ ಆಗುತ್ತೆ. ಸೊ ನಾನು ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಟೇಕ್ ಕೇರ್, ಬಾಯ್. ನಮ್ಮ ಶಿಪ್ಸ್ ಎಲ್ಲ ಇಲ್ಲೇ ಇದೆ. ಅಯ್ಯೋ, ಇಲ್ಲೇ ಇದೆ ನೋಡಿ. ಸೊ ಹಲವಾರು ಇದೆ, ಹಿಂಗೆ ಲೈನಾಗಿದೆ. ಸೊ ಗೈಸ್, ಏನು ವರ್ಕೌಟ್ ಮಾಡ್ತಿದೆಯಲ್ಲ ಎಷ್ಟೊತ್ತು ಅಂತ ಅಂದ್ಕೊಂಡ್ರ. ಸೊ ಆ್ಯಕ್ಚುಲಿ ನಾವು ಹಲಾಂಗ್ ಬೇಯಿಂದ ಬಂದ್ಬಿಟ್ಟು ರೂಮಲ್ಲಿ ಒಂದು 5 ನಿಮಿಷ ಅಷ್ಟೇ ಟೈಮ್ ಸಿಕ್ಕಿದ್ದು. ಯಾಕಂದರೆ ನಾವು ರೂಮ್ ಬರೋಷ್ಟರಲ್ಲಿ 9 ಗಂಟೆ ಆಗಿತ್ತು. ಯಾಕಂದರೆ ಪ್ರತಿಯೊಬ್ಬರೂ ಡ್ರಾಪ್ ಮಾಡಬೇಕಿತ್ತು ನಮ್ಮ ಗೈಡ್ ಅವರು. ಸೊ ಇವಾಗ ಬಂದ್ಬಿಟ್ಟು ನಾವು ನಮ್ಮ ಹೋಟೆಲ್ ಎದುರುಗಡೆ ಇರೋ ಪಾರ್ಕಲ್ಲಿ ಸುಮ್ಮನೆ ಹಂಗೆ ವರ್ಕೌಟ್ ಮಾಡ್ತಾ ಇದ್ದೆ. ಊಟ ಮಾಡಾದ್ಮೇಲೆ ಸ್ವಲ್ಪ ಜೀರ್ಣ ಮಾಡಬೇಕಲ್ವಾ, ಅದಕ್ಕೋಸ್ಕರ. ಸೊ ನಾವು ಬಂದ್ಬಿಟ್ಟು ನಿನ್ನೆ ಬಂದ್ಬಿಟ್ಟು ಒಂದು ಜಾಯ್ಕಾ ಇಂಡಿಯನ್ ರೆಸ್ಟೋರೆಂಟ್ ಅಂತ ಇತ್ತು, ಅದು ಪಂಜಾಬಿ ಸ್ಟೈಲ್ ರೆಸ್ಟೋರೆಂಟು, ಅಲ್ಲಿ ಊಟ ಮಾಡಿದ್ವಿ. ಇವತ್ತು ನಮ್ಮ ಗ್ರೂಪಲ್ಲಿ ಒಬ್ಬರು ಫ್ರೆಂಡ್ ಆಗಿದ್ರು, ಇಬ್ಬರು ಕಪಲ್ಲು, ಅವ್ರು ಬಂದ್ಬಿಟ್ಟು ಅಹಮದಾಬಾದಿಂದ. ಸೊ ಅವ್ರ ಜೊತೆ ಬಂದ್ಬಿಟ್ಟು ಇವತ್ತು ಡಿನ್ನರ್ ಹೋಗಿದ್ವಿ. ದಟ್ ಈಸ್ ನಿಯರ್ ಓನ್ಲಿ, ಇಲ್ಲೇ ನಮ್ಮ ಹೋಟ್ಲಿಂದ 400 ಮೀಟ್ರು. ಹೆಸರು ಬಂದ್ಬಿಟ್ಟು ರಾಯಲ್ ರಾಜಸ್ಥಾನಿ ಇಂಡಿಯನ್ ರೆಸ್ಟೋರೆಂಟ್ ಅಂತೇಳಿ. ಯಾರಾದರೂ ಈ ವಿಯೆಟ್ನಾಂ ಬರ್ತಿದ್ದಾರೆ ಅಂದರೆ ಟ್ರೈ ಮಾಡಿ, ಸೂಪರಾಗಿರುತ್ತೆ ಆ್ಯಕ್ಚುಲಿ. ಪ್ರೈಸ್ ಕೂಡ ನಿಮಗೆ ತುಂಬ ಚೆನ್ನಾಗಿರುತ್ತೆ.
ಇಂಡಿಯನ್ ಬೇಕು ಅಂದರೆ ಇಲ್ಲಿ ಬನ್ನಿ. ಸೊ ಎಸ್, ಇವತ್ತು ಅಲಾಂಗ್ ಬೇ ಮಾತ್ರ ಸೂಪರಾಗಿತ್ತು. ಎಲ್ಲ ಡೀಟೇಲ್ಸ್ನ ನಾನು ಬ್ಲಾಗಲ್ಲಿ ಹೇಳಿದ್ದೀನಿ. ನಾಳೆ ಬಂದ್ಬಿಟ್ಟು ನಾವು ನಿಂಬಿನ್ಗೆ ಹೋಗ್ತಾ ಇದ್ದೀವಿ. ನಿಂಬಿನ್ ಹೇಗಿದೆ ಅಂತ ಹೇಳಿದ್ರೆ ಅಲಾಂಗ್ ಬೇಕಿನ ಸೂಪರ್ ಆಗಿದೆ ಅಂತೆ. ಸೊ ನಮ್ಮದು ಆಲ್ಮೋಸ್ಟ್ ಫುಲ್ ಡೇ ನಾಳೆ ನಿಂಬಿನಲ್ಲೇ ಹೋಗುತ್ತೆ. ಆಮೇಲೆ ಬೇರೆ ಪ್ಲ್ಯಾನ್ಸ್ ಇದೆ. ಸೊ ಹನೋಯಲ್ಲಿ ನಾಳೆಗೆ 3 ದಿನ ಆಗುತ್ತೆ. ಸೊ ಈ ಹೋಟ್ಲಲ್ಲೂ ಕೂಡ ನಾವು 3 ದಿನ ಸ್ಟೇ ಆಗ್ತಿದ್ದೀವಿ. ಆಲ್ಮೋಸ್ಟ್ 3 ದಿನ ಸ್ಟೇ ಆಗಿದ್ದೀವಿ. ಸೊ ಎಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ಇದನ್ನು. ಯಾಕೆ ನಾನು ಈ ವ್ಲಾಗ್ನ ತುಂಬ ಇಂಟ್ರೆಸ್ಟ್ನ ಮಾಡ್ತಿದ್ದೀನಿ ಅಂದರೆ ವಿಯೆಟ್ನಾಂನ ಕನ್ನಡದಲ್ಲಿ ತೋರಿಸಿರೋದು ತುಂಬ ಕಡಿಮೆ. ಕನ್ನಡದಲ್ಲಿ ಯಾರು ಮಾಡೇ ಇಲ್ಲ ಅಂತಲೇ ಅಂದ್ಕೊಳ್ಳಿ. ಸೊ ನಾನು ತುಂಬಾ ಚೆಕ್ ಮಾಡಿದೆ, ಬರೀ ಹಿಂದಿಯವರು ಇಂಗ್ಲೀಷವರೇ ಮಾಡ್ತಾ ಇರ್ತಾರೆ. ಸೊ ಎಸ್, ದಿಸ್ ವಾಸ್ ಆಲ್ ಅಬೌಟ್ ಟುಡೇ. ಸಿಗೋಣ ನಾಳೆ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್.